ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ 2024 ಫ್ಲೈಯಿಂಗ್ ಮಿಷಿನ್ಸ್ ಬಗ್ಗೆ, ಅಂದರೆ ನಾನು ಪಟ್ಟಗಳ ಬಗ್ಗೆ, ಆಡಿಸ್ಕೊಳ್ಳೋಂಥ ಪಟ್ಟಗಳ ಬಗ್ಗೆ ವಿಡಿಯೋದಲ್ಲಿ ಇರುತ್ತೆ. ಓಕೆ ಗೈಸ್, ಆ ವಿಡಿಯೋ ಕಡೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಲೈಕ್ ಮಾಡಿ ಗೈಸ್. ಕ್ವಾಲಿಟಿ ಪಟ್ಟಗಳು, ಬ್ಲಡ್ ಎಲ್ಲ ಹೇಳ್ತೀನಿ. ಒಳ್ಳೆ ಟಾಪ್ ಕ್ವಾಲಿಟಿ ಬಟ್ಟೆಗಳೇ ಬಂದಿದ್ದಾವೆ ಗೈಸ್ ಈ ಸತಿ. ಒಂದಾಗಲಿ ನಮ್ಮ ಹತ್ರ ಇವತ್ತು ಅಂದರೆ ಫಸ್ಟೊಂದು ಯಾವತ್ತು ಆರಿಸಿದ್ದು, ಇವತ್ತು ಭಾನುವಾರ ಗೈಸ್, ಭಾನುವಾರ ಅಲ್ವಾ, ಅದನ್ನು ಆರಿಸಿದ್ದು ನಾನು ಬಂದುಬಿಟ್ಟು ಬುಧವಾರ ಆರಿಸಿದ್ದೆ. ಬುಧವಾರ ಅದೇ 1 hour 48 minutes ಆಡಿದ್ದು. 7 ಗಂಟೆಗೆ ಆಡಿಸಿದ್ದೆ, ಅಂದರೆ 8:30 ಆಡಿಸಿದ್ದೆ. ಜಿಮ್ಗೆ ಹೋಗಿ ಬಂದುಬಿಟ್ಟು ಆಡಿಸಿದ್ದೆ. ಬಟ್ ಇವತ್ತು ನಾನು 6:50 ಭಾನುವಾರ ಆಗಿರೋದು, ಜಿಮ್ ಇರೋಲ್ಲ, ಹಂಗಾಗಿ 6:55ಕ್ಕೆ ಆರಿಸಿದ್ದೀನಿ. ಅಕ್ಕಿ ಆರ್ತಾ ಇದೆ ಗೈಸ್. ಆಗಲೇ 40 minutes ಆಗಿದೆ. 6:35ಗೆ ಬಿಟ್ಟಿದ್ದು, ಈಗಾಗಲೇ 7:20 7:20 ಈಗಾಗಲೇ ಆಲ್ಮೋಸ್ಟು ಅಷ್ಟೇ. ಒಂದು 3/4 ಗಂಟೆ ಆಡಿದೆ, ಪಾಸ್ ಆಗಿದ್ದೀನಿ. ಚೆನ್ನಾಗಿ ಆಡ್ತಾಯಿದೆ ಸರ್. ಹೆವಿ ತುಂಬ ಹೈಟಲ್ಲೈತೆ ಅಕ್ಕಿ. ಮತ್ತು ಆ ಪಟ್ಟಗಳು ಕೂಡ ಛತ್ರಿ ಮೇಲೆ ಇವತ್ತಿನ ಟ್ರೈನ್ ಮಾಡ್ತೀನಿ. ಅವನ್ನು ಕೂಡ ಇವತ್ತೇ ಫಸ್ಟ್ ಹಾಕಿರೋದು ಛತ್ರಿ ಮೇಲೆ. ನೋಡೋಣ ಗೈಸ್ ಯಾವ ಥರ ಬರ್ತಾವೆ ಪಟ್ಟಗಳು ಅಂತ. ಅದ್ರಾಗ ತುಂಬ ಚೆನ್ನಾಗಿರೋ ಪಟ್ಟಗಳಿದ್ದಾವೆ ಗೈಸ್. ಒಂದು ತಾಮ್ರ ತಂದಿದ್ದೀನಿ ಹೊಸದು, ಅದಕ್ಕೆ ಪಟ್ಟ. ಅದ್ರದ್ದು ಅನ್ಬಾಕ್ಸಿಂಗ್ ನೆಕ್ಸ್ಟ್ ವೀಡಿಯೋ ಬರುತ್ತೆ ಅದ್ರದ್ದೊಂದು. ಮತ್ತು ನನ್ನ ಹತ್ರ ಒಂದು ಫೀಮೇಲ್ ಕತಂಗ ಐತಲ್ಲ, ಅದ್ರದ್ದು ನಾನು ಅನ್ಬಾಕ್ಸಿಂಗ್ ಕೊಟ್ಟಿರಲಿಲ್ಲ. ಅದ್ರ ಬಗ್ಗೆ ಏನು ಬೇಡ ಅಂತಂದು ಅದೇ ವೀಡಿಯೋದಲ್ಲಿ ತೋರಿಸ್ಬಿಡ್ತೀನಿ ಕತಂಗದೂ ಕ್ಲೀನಾಗಿ. ಓಕೆ ಗೈಸ್, ಬನ್ನಿ ವೀಡಿಯೋ ಕಡೆ ಹೋಗೋಣಂತೆ. ಗೈಸ್, ಮೊದಲನೇದಾಗಿ ಬಂದುಬಿಟ್ಟು ನಮ್ಮ ನೋಡಿ ಈ ಸಬ್ಜಾ ಮತ್ತು ಚೀನಿ. ಈ ಚೀನಿ ಮತ್ತೆ ಮೊಟ್ಟೆ ಇಟ್ಟಿದೆ ಗೈಸ್. ಅದೇ ನೋಡಿ, ಇದು ಮತ್ತೆ ಮೊಟ್ಟೆ ಇಟ್ಟಿದೆ. ಪಟ್ಟಗಳು ಚೆನ್ನಾಗಿ ಬರ್ತವೆ. ಏನು ಮಾಡ್ಬೇಕಂತ ನನಗೇನು ಗೊತ್ತಾ, ಮೇನ್ ಬೇಕಾಗಿದ್ದು ಇದ್ರ ಪಟ್ಟ ಗೈಸ್. ಇದ್ರದ್ದು ಜೊತೆ ಪಟ್ಟ ಬೇಕು. ಸಖತ್ ಆಸೆ ಗೈಸ್. ಇದು ಏನಕ್ಕೆ ಆಸೆ ಅಷ್ಟೊಂದು ಅಂದರೆ, ಈ ರೇಗ್ತಾ ಇರ್ತಲ್ಲ, ಇದ್ರ ಮರಿಗಳು ಇದ್ರ ಓನರ್ ಇದ್ರಲ್ಲ, ಅವರ ಮನೆಯಲ್ಲಿ ಮರಿ ಹಾಕಿದಾಗ ಅದ್ರ ಮರಿಗಳು ಸಖತ್ತಾಗಿ ಆಡ್ತಾಯಿದ್ವು. ಹಂಗಾಗಿ ಇದ್ರದ್ದು ಮರಿ ನನಗೆ ಬೇಕು. ಒಂದಿತ್ತು ನಿಮಗೆ ಗೊತ್ತಿರುತ್ತೆ, ಅದೇನಪ್ಪ ಅಂದರೆ ಬೆಕ್ಕಿನ ಸದಾಗಿದೆ. ಸ್ನಾನ ಮಾಡಿ ತಪ್ಪು ಇದನ್ನು ಓಪನ್ ಮಾಡಿಬಿಟ್ಟಿದ್ದೆ, ಅದೇ ಮಾಡಿದೆ. ಇಲ್ಲಿ ಬಂದು ಕುಂತೈತೆ. ಇಲ್ಲಿ ಬಂದು ಕುಂತ್ಬಿಟ್ಟು ಬರೋಕ್ಕೆ ಬಂದಿಲ್ಲ, ಬೆಕ್ಕು ಬಂದಾಗ ಸಿಗಾಕೊಂಡು ಸತ್ತೋಗ್ಬಿಟ್ಟೈತೆ. ಹಂಗಾಗಿ ಮತ್ತೆ ಗೈಸ್, ಮತ್ತು ಇದ್ರದ್ದು ಪಟ್ಟಗಳು, ಇದ್ರ ಪಟ್ಟಗಳು ಛತ್ರಿ ಮೇಲೆ ಹಾಕಿದ್ದೀನಿ. ಅದನ್ನು ತೋರಿಸ್ತೀನಿ ನಿಮಗೆ ಒಂದು ಬೇರೆ ವೀಡಿಯೋ ತೋರಿಸ್ತೀನಿ. ಯಾಕಂದರೆ ಛತ್ರಿ ಮೇಲೆ ಹಾಕಿದ್ದೀನಿ, ಬೇಡ ಇಳಿಸ್ಕೊಳಕ್ಕಾಗಲ್ಲ. ಹಂಗಾಗಿ ಇಳಿಸ್ಕೋಬೋದು, ಬಟ್ ಇವಾಗಿನೂ ಹಾಕಿದ್ದೀನಿ. ಹಂಗಾಗಿ ಒಂದು 9-10 ಗಂಟೆ ಹಂಗೆ ಇಳಿಸ್ತೀನಿ. ಅಷ್ಟು ಛತ್ರಿ ಮೇಲೆ ನಾನು ಹಾಕಿದ್ರೆ ನಾನು ಬೆಳಗ್ಗೆ 7 ಗಂಟೆ ಹಂಗೆ ಹಾಕ್ತೀನಿ. 7 ಗಂಟೆ ಹಾಕಿ 9 ಗಂಟೆಗೆಲ್ಲ 9, 10, 11 ಗಂಟೆ ಬಿಸ್ತಿದ್ದು ಹೆಂಗಿರುತ್ತೆ ಹಂಗೆ. ಒಂದು ಸ್ವಲ್ಪ ಬಿಸಿಲು ಕಡಿಮೆ ಐತಾ, ಅವಾಗ ಒಂದು ಸ್ವಲ್ಪ 12 ಗಂಟೆವರೆಗೆ ಹಾಕ್ತೀನಿ. ಇವಾಗಂತೂ ಹೆವಿ ಬಿಸಿಲು, ಹಂಗಾಗಿ ಒಂದು 10-10:30 ಅಷ್ಟರಲ್ಲಿ ತೆಗೆದುಬಿಡ್ತೀನಿ ಪಟ್ಟಗಳನ್ನ. ಅದೇ ಅಕ್ಕಿನೂ ಆಡ್ತಾಯಿದ್ರೆ ಬಿಡ್ತೀನಿ. 10 ಗಂಟೆವರೆಗೆ ಆಡುತ್ತೆ ಅಷ್ಟೇ ಅನಿಸುತ್ತೆ ಗೈಸದು. ಮತ್ತು ಗೈಸ್ ನೋಡ್ಬೋದು ಈ ಅಕ್ಕಿಗಳು. ಇದನ್ನೇನಂತಾರೆ ನೀವು, ಚೀನಿ ಅಂತೀರ ಏನಂತಾರೆ ಇದನ್ನು? ಚೀನಿ. ಮತ್ತು ಇದು ಕೂಡ ಅದೇ ಚೀನಿನೇ. ಇವೆರಡು ಒಳ್ಳೆ ಪಟ್ಟಗಳು ಗೈಸ್, ನೋಡಬೇಕು. ಅವ್ರ ಅಪ್ಪ ಅಮ್ಮ ನೋಡಿ ಇಲ್ಲೇ ಇದ್ದಾವೆ. ನಮ್ಮ ಹತ್ರ ಆರದಂಥ ಅಕ್ಕಿಗಳೇ ಗೈಸ್. ನನ್ನ ಹತ್ರ ಇರೋದು ಒಂದು ಬ್ಲಡ್ ಲೈನ್ ಗೈಸ್. ಈ ಅಕ್ಕಿ ಬ್ಲಡ್ ಲೈನೇ ಇರೋದು ನೋಡಿ. ಇದೊಂದು ಜೊತೆ ಬೇರೆ ಇದ್ದಾವೆ, ಇದ್ರ ಮರಿ ಯಾವ ಆಗಿಲ್ಲ. ಮರಿ ಅಂದರೆ ಇಲ್ಲಿ ಐತೆ ನೋಡಿ, ಇದೊಂದು ಅಷ್ಟೇ. ಇದೊಂದು ಬೇರೆ ಬ್ಲಡ್ ಲೈನು. ಈಗೆಲ್ಲ ನೋಡಿ ಹೇಳ್ತೀನಿ. ಇದ್ರ ಮರಿ ಫಸ್ಟ್ ಆಗಿದ್ದು ಆಯ್ತಾ ಗೈಸ್. ಇದು ಮತ್ತು ಇಲ್ಲ ಸಬ್ಜಾ. ನೋಡಿ, ಈ ಸಬ್ಜಾ ಜೊತೆ ಮಾಡಾದ್ಮೇಲೆ ಬಂದಿದ್ದು ಪಟ್ಟ ಇದು ಚೀನಿ. ಮತ್ತು ಇದ್ರದ್ದು ಮರಿ ಇಲ್ಲಿದೆ ನೋಡಿ. ಇವೆರಡು ಕೂಡ ಇದ್ರದ್ದೇ ಮರಿ. ಇವೆರಡ್ರ ಮರಿ ಇಲ್ಲಿದೆ ನೋಡಿ. ಆಲ್ಮೋಸ್ಟ್ ಇದರ ಬ್ಲಡ್ ಲೈನ್ ಎಲ್ಲ ಇದ್ರದ್ದೇ. ತುಂಬ ಚೆನ್ನಾಗಿದೆ ಈ ಅಕ್ಕಿ. ಈ ಅಕ್ಕಿಗೆ ಒಂದು ಮೇಲ್ ತರಬೇಕು. ಈ ಅಕ್ಕಿ ಇವೆರಡು ಯಾವ್ದು ಓಮರ್ನ ಮರಿ ಇದಾವಲ್ಲ, ಇವೆರಡನ್ನ ಸೇಲ್ ಮಾಡಿ ತರ್ತೀನಿ. ಒಳ್ಳೆ ಅಕ್ಕಿ ತರ್ತೀನಿ ಗೈಸ್. ಇದಕ್ಕೆ ತಾಮ್ರ ತರ್ತೀನಿ ಒಂದು ಗಂಡು. ಯಾಕೆಂದರೆ ಮುಕ್ಷಿಗಳಿಗೆ ತಾಮ್ರ ಚೆನ್ನಾಗಿರ್ತವೆ ಗೈಸ್. ಒಂಥರ ಚೆನ್ನಾಗಿರುತ್ತೆ, ಕಲರು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಂಗಾಗಿ ಒಂದು ಒಳ್ಳೆ ಕ್ವಾಲಿಟಿ ತಾಮ್ರ ತಂದು ಹಾಕ್ತೀನಿ. ಯಾಕೆಂದರೆ ಸ್ವಲ್ಪ ಚೇಂಜ್ ಇರಲಿ ಗೈಸ್. ಯಾಕೆಂದರೆ ನೋಡಿ, ನನ್ನ ಹತ್ರ ಇರೋ ಮರಿಗಳೆಲ್ಲ ನೋಡಿ ಈ ಥರ ಇದ್ದಾವೆ. ವೈಟು, ಬೂರಿ, ಚೀನಿನೇ ಬಂದಿರೋದು ಆಲ್ಮೋಸ್ಟ್. ಹಂಗಾಗಿ ಈ ಸರಿ ಚೇಂಜ್ ಮಾಡ್ತೀನಿ ಗೈಸ್. ಇದು ಅಷ್ಟೇ ಮೊಟ್ಟೆಗಾಗಿದೆ. ನೋಡಬೇಕಿದ್ದು ಈ ಮೊಟ್ಟೆ ಇಕ್ಕೇ ಇಲ್ಲ ಗೈಸ್. ತಂದಲ್ಲೇ 6 ತಿಂಗಳಾಯಿತು. ಮೊಟ್ಟೆಗೆ ನೋಡ್ಬೇಕು ಯಾವ ಥರ ಇರುತ್ತೆ ಅಂತ ಗೈಸ್. ಮತ್ತೆ ನೋಡಿ ಈ ಪಟ್ಟಗಳು ಹೆಂಗಿದ್ದಾವೆ ಅಂತ ಇಲ್ಲಿ ಬಿಟ್ಬಿಡ್ತೀನಿ. ನೋಡಿ ಗೈಸ್, ಪಟ್ಟಗಳು, ಚೀನಿ ಪಟ್ಟಗಳು ಎರಡೂ ನೋಡ್ಬೇಕು ಯಾವ ಥರ ಬರುತ್ತೆ ಅಂತ. ರಿಂಗ್ ಹಾಕಿದ್ದೀನಿ ಗೈಸ್ ಆಲ್ರೆಡಿ ಇವೆರಡಕ್ಕೆ ಆಲ್ರೆಡಿ. ನೋಡ್ಬೇಕು ಯಾವ ಥರ ಬರ್ತವೆ ಅಂತ ಅಕ್ಕಿಗಳು. ಈಗ ಮಾತ್ರ ಒಳ್ಳೆ ಕ್ವಾಲಿಟಿ ಬರ್ಡು ನೋಡಿ. ಕಣ್ಣು ಆಗಲೇ ಈಗ ಯಾವ ಥರ ಕಾಣ್ತಾ ಇರೋದು ಅಂತ.
ನೋಡೋಣ ಇದ್ರದ್ದೆಲ್ಲ ಪರ್ಫಾರ್ಮೆನ್ಸ್ ಇಲ್ಲ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ನಾನು ಅಂದ್ಕೊಂಡ್ರೆ ಹಿಂಗೆ ಚೆನ್ನಾಗಿರ್ತವೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್. ಮತ್ತು ಅದ್ರದ್ದು ಹೇಳಂಗಿಲ್ಲ ಗೈಸ್, ಇದ್ರ ಮರಿಗಳು ಹೇಳಂಗೆ ಇಲ್ಲ. ಟಾಪ್ ಕ್ಲಾಸ್ ಮರಿಗಳೇ ಬರ್ತವೆ. ಎಕ್ಸಾಂಪಲ್ ಇಲ್ಲ ನೋಡಿ, ಈ ಅಕ್ಕಿ ಯಾವ ಥರ ಆಗ್ತಿತ್ತು ಅಂದರೆ ಗೈಸ್ ನಮ್ಮ ಹತ್ರ ಅವಾಗ ನನಗೆ ರೂಢಿ ಮಾಡ್ಕೊಳಕ್ಕೆ ಬಂದಿಲ್ಲ ಅಷ್ಟೇ ಈ ಅಕ್ಕಿನ ಮತ್ತು ಈ ಬೂರಿನ. ರೆಡಿ ಮಾಡ್ಕೊಂಡ್ರೆ ಒಳ್ಳೆ ಅಕ್ಕಿಗಳು. ಇದೊಂದು ರೆಡಿ ಮಾಡ್ಕೊಂಡು ಹೆಂಗೋ ಇದನ್ನು ಬಂದಿರಲಿಲ್ಲ, ಹೆಂಗೋ ಇದೇ ರೆಡಿ ಆಗಿರೋದು ಗೈಸ್. ನಾನು ರೆಡಿ ಮಾಡಿಲ್ಲ. ಈ ಅಕ್ಕಿ ರೆಡಿ ಆದಮೇಲೆ ನನಗೆ ಗೊತ್ತಾಗಿದ್ದು ಅಕ್ಕಿನ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ. ಈಗ ಒಂದು ನಮ್ಮ ಪ್ರೋಗ್ರಾಮಿಂಗ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಒಂದು ಅಕ್ಕಿ ಮೇಲ್ಗಡೆ ಆಡ್ತಾ ಇದ್ರದ್ದೇ ಬರೀ ಧೂಮ, ಅದು ಕೂಡ ಒಳ್ಳೆ ಅಕ್ಕಿ ಟೈಮ್ ಮಾಡ್ತಾಯಿದೆ ಗೈಸ್. ಈ ಸಲ ಟೂರ್ನಮೆಂಟಿಗೆ ನೋಡ್ಬೇಕು ಅದನ್ನು. ನೆನ್ನೆ ಗೈಸ್ ಜೊತೆ ಮೇಲೆ 4 ಓವರ್ ಆಗಿದ್ದಾವೆ. ನೋಡ್ಬೇಕು ಇವತ್ತು ಎಷ್ಟು ಆಡ್ತವೆ ಅಂತ. ಮತ್ತು ಆ ಪಟ್ಟಗಳು ನೋಡಿ ಗೈಸ್, ಅದರಲ್ಲಿ ಎಷ್ಟಿದಾವೆ ಯಾವ್ಯಾವ ಅಂದರೆ ಒಂದು ಕತಂಗು, ಒಂದು ತಾಮ್ರಲ್ಲು ಮತ್ತು ಒಂದು ಮಕ್ಷಿ ಪಟ್ಟ ಸ್ವಲ್ಪ ಚೀಕ್ಲಾಗಿದೆ. ಅದೊಂದು ಏನು ಮಾಡೋಕ್ಕಾಗಲ್ಲ. ಅದು ಏನು ಅಂದರೆ ಆರಲ್ಲ ಅಂತಲ್ಲ ಗೈಸ್, ಚೀಕ್ಲಾಗಿದೆ ಅಷ್ಟೇ. ಅದು ಅದ್ರ ರೇಂಜಿಗಿಲ್ಲ, ಅದ್ರ ಇನ್ನೊಂದು ಜೊತೆ ಐತಲ್ಲ ಆ ರೇಂಜಿಗಿಲ್ಲ ಅಷ್ಟೇ, ಚೀಕ್ಲಾಗೈತೆ ಅಷ್ಟೇ ಅದಕ್ಕೆ. ಮತ್ತು ಗೈಸ್ ಏನೋ ಪ್ರಾಬ್ಲಮ್ ಇಲ್ಲ ಈ ಅಕ್ಕಿಗಳಲ್ಲಿ. ಈಗ ಈ ವಿಡಿಯೋದಲ್ಲಿ ಇಷ್ಟ ಗೈಸ್, ಯಾವ್ದಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಗೈಸ್. ದಯವಿಟ್ಟು ನನ್ನ ವೀಡಿಯೋಗೆ ಏನಿಲ್ಲ ಒಂದು 70-90 ವ್ಯೂಸ್ ಬರ್ತಾವೇನೋ, ಬಟ್ ಅದರಲ್ಲೊಂದು 30 ಲೈಕ್ಸ್ ಆದ್ರೂ ಒಳ್ಳೆ ಸ್ವಲ್ಪ ಜನಕ್ಕೆ ಬೇರೆಯವ್ರಿಗಾದ್ರೂ ಸ್ವಲ್ಪ ರೆಕಮೆಂಡ್ ಆಗಿ ಅವರು ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ ಇರುತ್ತೆ ಗೈಸ್. ಅದಕ್ಕೋಸ್ಕರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಒಂದು ಲೈಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಕೂಡ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.